ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ನಿಮ್ ಫೈಲು ಫಿಟ್ನೆಸ್ ಬಗ್ಗೆ ನಮ್ಗೆ ಪಕ್ಕಾ ಗೊತ್ತಿದೆ. ಇರ್ಲಿ, ಇದನ್ನ ನೋಡಿ. ಸರ್ ಏನು ಅಂತ ಗೊತ್ತಾಗ್ಲಿಲ್ಲ ಸರ್. ನೋಡ್ರಿ, ಬೆಂಗಳೂರಲ್ಲಿ ಯಾವ್ಯಾವ ಏರಿಯಾದಲ್ಲಿ ವೇಕೆನ್ಸಿ ಖಾಲಿ ಇದೆ, ಯಾವ ಏರಿಯಾಕ್ಕೆ ಎಷ್ಟು ದುಡ್ಡು ಅಂತ ಅದ್ರಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಿಮ್ಗೆ ಯಾವ ಏರಿಯಾ ಓಕೆ ಹೇಳಿ, ಅದ್ರ ಮುಂದಿರೋ ದುಡ್ಡನ್ನ ನೀವು ನಮ್ಗೆ ಹೇಗ್ ತಲುಪಿಸ್ಬೇಕು ಅನ್ನೋದನ್ನ ನಾವ್ ಹೇಳ್ತೀವಿ. ಸರ್, ಚಿಕ್ಕ ವಯಸ್ಸಿಂದನೂ ಡೇ ಅಂಡ್ ನೈಟ್ ಕಷ್ಟಪಟ್ಟು ಪೊಲೀಸ್ ಆಫೀಸರ್ ಆಗಬೇಕು ಅಂತ ಪ್ರತಿಯೊಂದು ಫಿಸಿಕಲ್ ಟೆಸ್ಟ್ ಅಲ್ಲೂ ಫಸ್ಟ್ ಬಂದಿದ್ದೀನಿ ಸರ್. ಒಂದ್ಸತಿ ನನ್ನ ಫೈಲ್ ನೋಡಿ ಸರ್. ಫೈಲ್ ಒಳಗಡೆ ಇರೋದೇನು ವರ್ಕೌಟ್ ಆಗಲ್ಲಪ್ಪ. ಟೇಬಲ್ ಕೆಳಗಡೆ ಏನಾದ್ರು ಕೊಡೋದಿದ್ರೆ ಹೇಳೋ. ಸರ್, ಇಷ್ಟು ದೊಡ್ಡ ಆಫೀಸರ್ಸ್ ಗಳಾಗಿ ನೀವೇ ಡೈರೆಕ್ಟ್ ಆಗಿ ದುಡ್ಡು ಕೇಳ್ತಿರಲ್ಲ, ಇದು ಸರಿನಾ ಸರ್? ನಾವು ದುಡ್ಡು ಕೊಟ್ಟೆ ಮರಿ ಬಂದ್ ಕೂತಿರೋದು ಇಲ್ಲಿ. ನೀನ್ ಕೊಡೋ ದುಡ್ಡನ್ನ ರಿಕವರಿ ಮಾಡಕ್ಕೆ ಇಲ್ಲಿ ಹೆಚ್ಚಿಗೆ ಟೈಮ್ ಏನ್ ಬೇಕಾಗಿಲ್ಲ. 2 ವರ್ಷದಲ್ಲೇ ಡಬಲ್ ಆಗ್ಬಿಟ್ಟಿರುತ್ತೆ. ಒಂದಷ್ಟು ಪರ್ಸೆಂಟೇಜ್ ಅಂತ ನೀನ್ ಇಟ್ಕೊಂಡು ಮಿಕ್ಕದನ್ನ ಮೇಲಧಿಕಾರಿಗಳಿಗೆ ಕೊಡ್ತಾ ಹೋದ್ರೆ ಏನು ಟೆನ್ಷನ್ ಇರಲ್ಲ. ಜೊತೆಗೆ ಯಾರಾದ್ರೂ MLA ನೋ